ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾ ಲಾಕ್ಸ್ಗೆ ಸುಸ್ವಾಗತ. ಇಂದ್ರಾ ಲಾಕ್ಸಲ್ಲಿ ಇವತ್ತು ನಾನು ಬೆಳಗ್ಗೆ ತಿಂಡಿ ಮಾಡೋದು ಮತ್ತು ನಾನು ಹೋದ ತಿಂಗಳದ್ದು ವಿಡಿಯೋ ಇದು. ಒಂದು ತಿಂಗಳ ಹಿಂದಿನ ವಿಡಿಯೋನ ಇವತ್ತು ಹಾಕ್ತಿದ್ದೀನಿ. ನಾನು ಹುಷಾರಿಲ್ದಿರೋ ಕಾರಣ ನಿಮಗೆ ಗೊತ್ತಿದೆ. ನಾನು ವೀಡಿಯೋಗಳನ್ನೆಲ್ಲ ಹಾಗೆ ಸ್ಟಾಕ್ ಇಟ್ಟಿದ್ದೀನಿ. ಮಾಡಿರೋ ವೀಡಿಯೋಗಳನ್ನೆಲ್ಲ ಇವಾಗ ಒಂದೊಂದೇ ಹಾಕ್ತಿದ್ದೀನಿ. ಇದು ಒಂದು ತಿಂಗಳ ಹಿಂದಿನ ವಿಡಿಯೋ. ಇದು ಮನೆ ನೋಡೋಕ್ಕೆ ಅಂತ ನಾವು ಮನೆ ಚೇಂಜ್ ಮಾಡಿದ್ವಿ. ಮನೆ ನೋಡೋಕ್ಕೆ ಅಂತ ಹೋಗಬೇಕಿತ್ತು. ಹಾಗಾಗಿ ನಾನು ಬೇಗ ಅಡುಗೆ ಎಲ್ಲ ಮಾಡ್ತಿದ್ದೀನಿ. ಅಡುಗೆ ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ. ಅಂದರೆ ಅವತ್ತು ನಾನು ನಿಮ್ಹಾನ್ಸ್ಗೆ ಬೇರೆ ಹೋಗಬೇಕಾಗಿತ್ತು ಹಾಸ್ಪಿಟಲ್ಗೆ. ಹಾಗಾಗಿ ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿರ್ತೀನಿ. ಮಾಡಿಟ್ಬಿಟ್ಟು ಹೋಗಿರ್ತೀನಿ. ನೋಡಿ, ಇವಾಗ ಬೆಳಗ್ಗೆನ ತಿಂಡಿಗೆ ನಾನು ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ನಾನು ಕಡಲೆ ಬೀಜ ಹಾಕಿ ಚಟ್ನಿ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಚಟ್ನಿ ಮಾಡಿಕೊಂಡು ನೋಡಿ, ಪಾತ್ರೆಗಳೆಲ್ಲ ಎಳೆದಾಕ್ಬಿಟ್ಟಿದ್ದೀವಿ. ಅಡುಗೆ ಮನೆ ಎಲ್ಲ ಒಂದೇ ದಿನದಲ್ಲಿ ನಮ್ಗೆ ಇಷ್ಟು ಕೆಲಸ ಆಗೋಗಿದೆ. ಮನೆ ಖಾಲಿ ಮಾಡ್ತೀವಿ ಅಂತಿರಲಿಲ್ಲ. ಮನೆ ಖಾಲಿ ಮಾಡೋದಕ್ಕೆ ಸಡನ್ನಾಗಿ 10 ಗಂಟೆಗೆ ಮನೆ ನೋಡಿದ್ವಿ. 10 ಗಂಟೆಗೆ ಮನೆ ನೋಡಿ ಸಾಯಂಕಾಲದಷ್ಟರಲ್ಲಿ ಮನೆಯೆಲ್ಲ ಶಿಫ್ಟ್ ಮಾಡಿ ನೈಟಿಗೆ ನಾವು ಪಾತ್ರೆಗಳನ್ನ ಮುಕ್ಕಾಲು ಭಾಗ ಜೋಡಿಸ್ಕೊಂಡು ಪಾತ್ರೆ ಬಟ್ಟೆ ಎಲ್ಲ ಜೋಡಿಸ್ಕೊಂಬಿಟ್ಟಿದ್ವಿ. ಅದೇ ವಿಡಿಯೋನ ಹಾಕ್ತಿದ್ದೀವಿ. ಮಸಪ್ಪು ಮಾಡ್ತಿದ್ದೀನಿ. ಮಸಪ್ಪಿಗೆ ಅವರೆಬೇಳೆ 1 ಕಪ್ ಹಾಕ್ಕೊಂಡಿದ್ದೀನಿ. ಅವರೆಬೇಳೆ 1 ಕಪ್ ಹಾಕಿ ಚಪಾತಿ ಸೊಪ್ಪು ಫ್ರೆಶ್ ಆಗಿತ್ತು. ಹಂಗಾಗಿ ನೋಡಿ, ಸಾಂಬಾರು ಈರುಳ್ಳಿ ಒಂದು 10 ಈರುಳ್ಳಿ ಹಾಕ್ಕೊಂಡಿದ್ದೀನಿ. 1-2 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 20 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ನಾಟಿ ಟೊಮೆಟೊ, ಒಂದು 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ. 3 ಟೊಮೆಟೊ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಜೀರಿಗೆ ಪುಡಿ ಹಾಕಿ ನೀರು ಹಾಕಿ ಮತ್ತು ಅದಕ್ಕೆ ನಾವು ಎಣ್ಣೆನೂ ಸ್ವಲ್ಪ ಹಾಕ್ಬಿಟ್ಟು ಕುಕ್ಕರ್ ವಿಶಿಲ್ನ ಮುಚ್ಚಿಬಿಟ್ಟು 3 ವಿಶಿಲ್ ಬರ್ಸ್ಕೊಳ್ಳೋಣ. 3 ವಿಶಿಲ್ ಬರ್ಸ್ಕೊಂಡಷ್ಟೊತ್ತಿಗೆ ನಾವು ಕಡಲೆ ಬೀಜನೂ ಹಾಕಿ ಎಲ್ಲ ನಾನು ಚಟ್ನಿ ಕೂಡ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಕಡಲೆ ಬೀಜ ಹಾಕಿ ಚಟ್ನಿ ಮಾಡಿ ಇದು ನಾನು ಒಂದು ದಿನದ ಪೂರ್ತಿ ವಿಡಿಯೋನ ನಿಮಗೆ ತೋರಿಸ್ತಿದ್ದೀನಿ. ಮತ್ತು ನೋಡಿ, ಚಟ್ನಿ ಮಾಡ್ಕೊಂಬಿಡ್ತಿದ್ದೀನಿ. ಚಟ್ನಿ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಚಟ್ನಿಗೆ ಹಾಕೋದಿಲ್ಲ, ನಿಮಗೆ ಗೊತ್ತಿದೆ. ನಾನು ಹಾಕ್ತಿರೋದನ್ನೆಲ್ಲ ತೋರಿಸ್ತಿಲ್ಲ, ಮತ್ತು ಮಾಡ್ಕೊಂಬಿಡ್ತಿದ್ದೀನಿ. ನೋಡಿ, ನಮ್ಮ ವಿಡಿಯೋ ಮೊದಲನೇ ಸರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ಪ್ರತಿ ವಿಡಿಯೋನೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮಗಿನ್ನೂ 4 ಜನ ವಿಡಿಯೋ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡಿ, ತೆಂಗಿನಕಾಯಿ ಎಲ್ಲ ತುರಿದು ಹಾಕ್ಕೊಂಬಿಡ್ತೀನಿ. ನಾನು ಕಟ್ ಮಾಡಿ ಹಾಕೋದಿಲ್ಲ, ಜಾಸ್ತಿ ಮಿಕ್ಸಿ ಜಾರ್ ಹಾಳಾಗ್ಬಿಡುತ್ತೆ ಅಂಥೇಳಿ ನಾನು ಯಾವಾಗಲೂ ತೆಂಗಿನಕಾಯಿನ ತುರಿದ್ಬಿಟ್ಟೆ ಹಾಕ್ಕೊಳ್ಳೋದು. ತೆಂಗಿನಕಾಯಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ತುರಿದು ಹಾಕ್ಕೊಂಬಿಟ್ಟು ಚಟ್ನಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಂಬಿಡ್ತಾಯಿದ್ದೀನಿ. ಚಟ್ನಿ ಮಾಡಿಬಿಟ್ಟು ಚಟ್ನಿನ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಿದ್ದೀನಿ. ಕಡಲೆ ಬೀಜ ಎಲ್ಲ, ಕಡಲೆಪಪ್ಪು, ಕಡಲೆ ಬೀಜ ಎಲ್ಲ ಹಾಕಿ ಮತ್ತು ಎಂಡಿ ಸೆಂಟ್ರಲ್ಲಿ ಕಾಫಿ ಮಾಡ್ಕೊತಾಯಿದ್ದೀನಿ. ಕಾಫಿ ಮಾಡಿಕೊಂಡು ಡಿಕಾಷನ್ ಇಳಿಸಿದ್ದೆ ಅಲ್ವಾ, ಕಾಫಿ ಮಾಡಿಕೊಡಿ ಬೇಡ ಕುಡಿಯೋಣ ಮತ್ತು ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ನೋಡಿ ಸೆಂಟ್ರಲ್ಲೇ ಪಾತ್ರೆನೂ ತೊಳ್ಕೊಂಬಿಡ್ತಾಯಿದ್ದೀನಿ. ಪಾತ್ರೆ ತೊಳೆದಿಟ್ಟಿದ್ದೆ, ಪಾತ್ರೆನೂ ತೊಳ್ಕೊಂಬಿಡ್ತಾಯಿದ್ದೀನಿ. ನನಗೆ ಆಪ್ರೇಷನ್ ಆಗಿರೋದ್ರಿಂದ ಜಾಸ್ತಿ ನಾನು ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಇನ್ನು ಮನೆ ಖಾಲಿ ಮಾಡಬೇಕಲ್ಲ ಅಂಥೇಳಿ ನಮ್ಮ ಸೊಸೆಗೂ ಹುಷಾರಿರಲಿಲ್ಲ. ಹಾಗಾಗಿ ಒಂದೊಂದೇ ಮಾಡ್ತಾಯಿದ್ದೀನಿ, ನಿಧಾನಕ್ಕೆ ಮಾಡ್ಕೊಳ್ತಾಯಿದ್ದೀನಿ. ಮತ್ತು ನೋಡಿ, ಇಡ್ಲಿನೂ ಬಂದಿದೆ. ಕಾಫಿ ಮಾಡ್ಕೊಳ್ತಾಯಿದ್ದೀನಿ. ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಮತ್ತು ಎಲ್ಲ ಕೆಲಸ ಮಾಡ್ಕೊಳ್ಳೋಣ. ಇಡ್ಲಿ ಎಲ್ಲ ತೆಗೆದಿಟ್ಬಿಟ್ಟು ಮತ್ತು ಅದನ್ನು ಎಲ್ಲ ತೊಳೆದಿಟ್ಬಿಡ್ತಾಯಿದ್ದೀನಿ. ಎಲ್ಲ ತೊಳೆದಿಟ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸೆಂಟ್ರಲ್ಲಿ ಕಾಫಿ ಕುಡ್ಕೊಂಬಿಡ್ತೀನಿ ಸ್ವಲ್ಪ. ಮತ್ತು ಚಟ್ನಿನೂ ಕೂಡ ಒಗ್ಗರಣೆ ಮಾಡ್ಕೊಂಬಿಡ್ತಾಯಿದ್ದೀನಿ. ಚಟ್ನಿನೂ ಒಗ್ಗರಣೆ ಮಾಡಿಕೊಂಡು ಇಟ್ಬಿಟ್ಟು ಯಾರು ಬೇಕೋ ಅವರು ತಿನ್ಕೊಳ್ತಾರೆ. ಚಟ್ನಿನೂ ಆಯಿತು. ನೋಡಿ, ಚಟ್ನಿ ಒಗ್ಗರಣೆ ಮಾಡಿ ಆದಮೇಲೆ ಇವಾಗ ಸಾರು ಕೂಡ ರೆಡಿಯಾಗಿದೆ. ಸಾರು ಕೂಡ ಚಟ್ನಿನ ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ಎಲ್ಲನೂ ನಾನು ಅಡುಗೆ ಮಾಡಿದ್ದೆಲ್ಲ ನನಗೊಂದು ಅಭ್ಯಾಸ. ಅನ್ನ ಸಾರು ಎಲ್ಲ ನಾನು ಅನ್ನನ ಹಾಟ್ ಬಾಕ್ಸಲ್ಲಿ ಹಾಕ್ಬಿಡ್ತೀನಿ, ಸಾರನ್ನ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಬಿಡ್ತೀನಿ. ಎಲ್ಲ ಒಟ್ಟಿಗೆ ತೊಳೆದು ನಾನು ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಡ್ತೀನಿ. ಹಾಗಾಗಿ ಸಾರು ಕೂಡ ಆಗೋಗಿದೆ. ಸಾರಿಗೆ ಒಗ್ಗರಣೆ ಹಾಕೋದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಇಂಗು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಬಿಡೋಣ ಅಂತ ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಹಾಕಿದ್ದೀನಿ ಮತ್ತು ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಬಿಡ್ತಾಯಿದ್ದೀನಿ.
ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕ್ಬಿಟ್ಟು ನಾನು ಹಂಗೆ ಕರ್ಬೇವಿನ ಸೊಪ್ಪು ಇಂಗು ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಇಟ್ಕೊಂಬಿಡೋಣ ಅಂತ ಸಾರು ಒಗ್ಗರಣೆ ಮಾಡ್ಕೊಂಬಿಡ್ತೀನಿ. ಮತ್ತು ನಾನು ಕೆಳಗಡೆ ಮಸಪ್ಪಿಗೆ ಬಂದು ಬೇಳೆನ ಕೆಳಗಡೆ ಬೇಳೆ ಬೇಯಿಸ್ಕೊಂಡಿದ್ದೀನಿ, ಬೇಳೆ ಬೇಯಕ್ಕಿಟ್ಟಿದ್ದೀನಿ, ಅವರೇ ಬೇಳೆ 1 ಕಪ್ಪು. ಮತ್ತು ಮೇಲೆ ನಾನು ಸೊಪ್ಪೆಲ್ಲ ನೋಡಿ ಒಂದು ಪಾತ್ರೆಗಳಲ್ಲಿ ಮೇಲೆ ಸೊಪ್ಪು ಇಟ್ಟಿದ್ದೀನಿ. ಬೇಳೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಲು ಮುಚ್ಚಿಬಿಟ್ಟು ಅದ್ರ ಮೇಲೆ ನಾನು ಬೇಳೆನ ಹಾಕ್ಕೊಂಡಿದ್ದೆ, ಸೊಪ್ಪೆಲ್ಲ ಹಾಕ್ಕೊಂಡಿದ್ದೆ. ಯಾಕಂದರೆ ಬೇಳೆ ಒಟ್ಟಿಗೆ ಹಾಕ್ಬಿಟ್ರೆ ನಮಗೆ ಬೇಳೆನೂ ಜೊತೆಗೆ ಬಂದುಬಿಡುತ್ತೆ ಅಂತೇಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಾರು ಕುದೀತಾ ಇರಲಿ ಅಷ್ಟೊತ್ತಿಗೆ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಬಿಸಿನೇ ಇದೆ, ಹಾಗಾಗಿ ಮಿಕ್ಸಿನೇ ಕೂಡ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೇಳೆ ಸಮೇತ ನೋಡಿ ಎಲ್ಲ ಹಾಕ್ಕೊಂಡು ಬೇಳೆ ಸಮೇತ ಹಾಕ್ಕೊಂಡು ಬೇಳೆನ ಸೇರಿ ಬೆಳಕ್ಕೆ ಹಾಕ್ಕೊಂಡು ಒಗ್ಗರಣೆ ಹಾಕಿ ಒಂದು ಕುದಿಸ್ಕೊಂಡು ಚೆನ್ನಾಗಿರುತ್ತೆ. ಈ ಸಾರಿಗೆ ಬಂದು ಮುದ್ದೆ ಅನ್ನ ಸಾರು, ಮುದ್ದೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಡುಗೆ ಎಲ್ಲ ಆಗಿದೆ. ಮುದ್ದೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇಡ್ಲಿ ಮಾಡಿಟ್ಟಿದ್ದೀನಿ. ಮಸಪ್ಪಿನ ಸಾರು, ಚಟ್ನಿ, ಅನ್ನ ಇಷ್ಟು ರೆಡಿ ಇದೆ. ಅನ್ನ ಇವಾಗ ಮಾಡಿಲ್ಲ, ನಾನು ರಾತ್ರಿದನ್ನ ಇದನ್ನು ಮೀಶೋದಲ್ಲಿ ತಗೊಂಡಿದ್ದೆ. ಇದೊಂದು ಸ್ಟೀಲ್ದು ಹಬೆ ಇದು ಮಾಡೋದು, ಇದರಲ್ಲಿ ಸ್ಟೀಮ್ ಇದು ಮಾಡೋದು ನೋಡಿ. ಇದರಲ್ಲಿ ಅನ್ನ ಹಾಕ್ಬಿಟ್ಟು ನಾನು ಕೆಳಗಡೆ ನೀರು ಹಾಕಿಟ್ಬಿಟ್ಟಿರ್ತೀನಿ. ಬೇಕನ್ನುವಾಗ ಇದರಲ್ಲಿ ಬಿಸಿ ಮಾಡ್ಕೊಂಬಿಟ್ರೆ ಆಗಿಬಿಡುತ್ತೆ. ನೋಡಿ ಇವಾಗ ಪಾತ್ರೆಗಳೆಲ್ಲ ಹಾಕಿದ್ದೀನಿ. ನೋಡಿ ಮನೆಗೆ ಖಾಲಿ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ. ನೋಡಿ ಇದೇ ಮನೆ ನೋಡ್ಕೊಂಬಂದ್ವಿ, 10 ಗಂಟೆಗೆ ನೋಡ್ಕೊಂಬಂದಿದ್ದೀವಿ. ನೋಡಿ ಈಗ ಸಾಯಂಕಾಲ ಒಂದು 4 ಗಂಟೆಗೆ ಕ್ಲೀನ್ ಮಾಡಿದ್ದಾರೆ. ಆಗಲೇ 2 ಗಂಟೆಗೆ ಹೋಗಿ ಕ್ಲೀನ್ ಮಾಡ್ತಾಯಿದ್ದಾರೆ. ಮಾಡಿ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಹಾಲು ವರಂಡದಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಇದು ಹಾಲು ನೋಡಿ ನಮ್ಮ ಹುಡುಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೂತ್ಕೊಂಡಿದ್ದಾನೆ. ನೋಡಿ ಈ ಥರ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಇಲ್ಲೆಲ್ಲ ನೋಡಿ ಈ ಥರ ಕಲರ್ ಲೈಟಿಂಗ್ಸ್ ಹಾಕಿದ್ದಾರೆ. ಮತ್ತು ಇಲ್ಲೆಲ್ಲ ವುಡ್ ವರ್ಕ್ ಮಾಡಿದ್ದಾರೆ. ಮತ್ತು ಇದು ನೋಡಿ ಒಂದು ಬಾತ್ರೂಮ್ ಇದೆ ಅಷ್ಟೇ. ಇದು ಒಂದು ಬೆಡ್ರೂಮು, ಇದರಲ್ಲಿ ಕಬೋರ್ಡ್ಸ್ ಎಲ್ಲ ಇದೆ. ಮತ್ತು ನೋಡಿ ಇದು ಹಾಲು, ಇದು ಮತ್ತು ಇನ್ನೊಂದು ಬೆಡ್ರೂಮ್ ಇದೆ. ಇದರಲ್ಲಿ ಇದು ಸ್ವಲ್ಪ ಚಿಕ್ಕದಾಗಿದೆ. ನಾವು ಇವಾಗ ಇರೋದಕ್ಕಿಂತ ಇನ್ನೂ ತುಂಬಾ ಚಿಕ್ಕದು ಆದರೂ ಪರವಾಗಿಲ್ಲ ಅಂತೇಳಿ ನಾವು ಇದು ಮಾಡ್ತಿದ್ದೀವಿ. ನೋಡಿ ಇದು ವಾಷಿಂಗ್ ಮಿಷಿನ್ ರೂಮು. ಮತ್ತು ಹಂಗೆ ಬರೋಣ ಬನ್ನಿ. ಇದು ನೋಡಿ ಕಿಚನ್ಗೆ ಹೋಗ್ತಾ ಇದ್ದೀವಿ. ಇವಾಗ ಕಿಚನು ಸ್ವಲ್ಪ ದೊಡ್ಡದಾಗಿದೆ, ಪರವಾಗಿಲ್ಲ. ನೋಡಿ ಈ ಥರ ಆಗಿದೆ ಕಿಚನೆಲ್ಲ, ಅಂದರೆ ತುಂಬಾ ಗಲೀಜು ಮಾಡಿಬಿಟ್ಟಿದ್ದಾರೆ. ನೋಡಿ ಯಾವ ಥರ ಇದೆ ಅಂಥೇಳಿ. ಆಮೇಲೆ ನಾವೆಲ್ಲ ಕ್ಲೀನ್ ಮಾಡಿದ್ದೀವಿ, ಆವಾಗ ಒಂದು ಸರಿ ತೋರಿಸ್ತೀನಿ ನೋಡಿ. ಇದು 1 ತಿಂಗಳ ಹಿಂದಿಂದು ವಿಡಿಯೋ ಇದು. ನಾವು ಮನೆಗೆ ಬಂದಾಗ ಹೇಗಿತ್ತು ಅಂಥೇಳಿ ನೋಡಿ. ಇದೆಲ್ಲ ನೋಡಿ ನಮ್ಮ ಮಕ್ಕಳೆಲ್ಲ ಬಚ್ಚಿಟ್ಕೋತಾ ಇದ್ದಾರೆ, ಲೈವ್ ಮಾಡಿ ತೋರಿಸ್ಬಿಡ್ತೀನಿ ಅಂಥೇಳಿ. ನಾವು ಗ್ಯಾಸ್ ಸ್ಟವ್ ತಂದಿರಲಿಲ್ಲ, ಎಲೆಕ್ಟ್ರಿಕ್ ಸ್ಟವ್ನಲ್ಲೇ ಅಡುಗೆ ಎಲ್ಲ ಮಾಡಿದ್ದೀವಿ. ನೋಡಿ ಇದು ನಮ್ಮ ಮನೆ, ಇದು ತುಂಬ ದೊಡ್ಡ ಮನೆ ಇದು. ಇದರಲ್ಲಿ ನೋಡಿ ಎಷ್ಟು ದೊಡ್ಡ ಮನೇಲಿದ್ವಿ. ನಾವು ಇವಾಗ ಚಿಕ್ಕ ಮನೆಗೆ ಬಂದಿದ್ವಿ. ಇದರಲ್ಲಿ 6 ಜನ ಇದ್ವಿ, ಇವಾಗ 4 ಜನ ಆಗಿದ್ದೀವಿ. ನೋಡಿ ಇದೆಲ್ಲ ಎತ್ತಿಟ್ಬಿಟ್ಟಿದ್ವಿ. ಐಟಮ್ ಎಲ್ಲ ತೊಗೊಂಬಂದು ಡಂಪ್ ಮಾಡಿಬಿಟ್ಟಿದ್ದಾಗಿದೆ. ಡಂಪ್ ಮಾಡಿ ನೋಡಿ ಅರ್ಧಂಬರ್ಧ ಸಾಮಾನೆಲ್ಲ, ಮಕ್ಕಳ ಸಾಮಾನೆಲ್ಲ ಹುಡುಗರು ಗಾಡೀಲಿ ಇದರಲ್ಲಿ ಆಟೋದಲ್ಲಿ ಇಲ್ಲಿ ತೊಗೊಂಬಂದ್ಬಿಟ್ರೆ ಎಲ್ಲನೂ ಚಿಕ್ಕ ಐಟಮ್ ಎಲ್ಲ ತೊಗೊಂಬಂದ್ಬಿಟ್ರು. ಬಟ್ಟೆನೂ ಜೋಡಿಸ್ಕೊಂಬಿಟ್ಟಿದ್ದೀವಿ. ತೊಗೊಂಬರ್ತಿದ್ದಂಗೆ ಹಂಗೆ ಹುಷಾರಿಲ್ಲ ಅಲ್ವಾ, ಹಾಗಾಗಿ ನಾನು ಇಲ್ಲೇ ಎತ್ಕೊಂಡು ಬಟ್ಟೆ ಎಲ್ಲ ಜೋಡಿಸ್ಕೊತಿದ್ದೀನಿ. ಬಟ್ಟೆ ಡಬ್ಬಿಗಳೆಲ್ಲ ಜೋಡಿಸ್ಕೊಂಡಿದ್ದೀವಿ, ಆದಷ್ಟು ಜೋಡಿಸ್ಕೊಂಬಿಟ್ಟಿದ್ದೀವಿ. ಇದೆಲ್ಲ ಒಂದು 5ರಿಂದ 8, 9, 10 ಗಂಟೆ ಅಷ್ಟೊತ್ತಿಗೆ ಇಷ್ಟು ಮಾಡ್ಕೊಂಡಿದ್ವಿ. ಇದು ಮಾರನೇ ದಿನ ಬೆಳಗ್ಗೆ ಶೆಲ್ಫ್ಗಳು ಹೊಡ್ಕೊಟ್ಟಿದ್ದಾರೆ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.